ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. 2014 ಮೇ 26 ನರೇಂದ್ರ ದಾಮೋದರ ದಾಸ್ ಮೋದಿ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ನಿಂತು ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಮಾಡಿದ ಐತಿಹಾಸಿಕ ಕ್ಷಣ. ಸತತ 3ನೇ ಅವಧಿಗೆ ಭಾರತದ ಪ್ರಧಾನಿಯಾದ ಮೋದಿ ತನ್ನ ಆಡಳಿತ ವೈಖರಿಯೊಂದಿಗೆ ತನ್ನ ಜೀವನ ಶೈಲಿಯಿಂದಲೂ ತುಸು ಹೆಚ್ಚೇ ಸುದ್ದಿಯಾದವರು. ಮೋದಿ ಪ್ರಧಾನಮಂತ್ರಿ ಆದ ನಂತರದ ದಿನಗಳಲ್ಲಿ ಜನರು ಅವರ ಜೀವನ ಶೈಲಿಯ ಬಗ್ಗೆ ತಿಳಿದುಕೊಳ್ಳಲು ಬಹಳ ಕುತೂಹಲಗಾರರಾಗಿದ್ದಾರೆ. ಹಾಗಾದರೆ ನಮ್ಮ ಪ್ರಧಾನಿ ಮೋದಿಗೆ ಯಾವ ಭೋಜನ ಇಷ್ಟ, ಅವರ ಆಹಾರ ಹಾಗೂ ಅವರು ತೊಡುವ ವಸ್ತ್ರದ ಖರ್ಚನ್ನ ಯಾರು ಭರಿಸ್ತಾರೆ, ಮೋದಿ ಇರುವ ಪಂಚವಟಿ ನಿವಾಸ ಎಷ್ಟು ವಿಶಾಲವಾಗಿದೆ, ಆ ನಿವಾಸದ ಸುರಕ್ಷತೆ ಯಾವ ರೀತಿಯಲ್ಲಿದೆ, 7 ಲೋಕ ಕಲ್ಯಾಣ ಮಾರ್ಗದಲ್ಲಿರುವ ಈ ಬಂಗಲೆಯ ಸುರಂಗ ಮಾರ್ಗದ ರಹಸ್ಯವೇನು, ಈ ಎಲ್ಲ ಸಂಗತಿಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಿ ನಿವಾಸವು ದೆಹಲಿಯ ಲ್ಯೂಟನ್ ಝೋನ್ನ 7 ಲೋಕ್ ಕಲ್ಯಾಣ್ ಮಾರ್ಗದಲ್ಲಿದೆ. ಈ ಹಿಂದೆ ಮೋದಿ ಇರುವ ಈ ಸ್ಥಳವನ್ನ 7RCR ಅಥವಾ 7 ರೇಸ್ ಕೋರ್ಸ್ ರಸ್ತೆ ಅಂತ ಕರಿತಾ ಇದ್ರು. ಮೋದಿ ಪ್ರಾಥಮಿಕವಾಗಿ ಬಂಗಲೆ ನಂಬರ್ 7 ನಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಈಗ ಈ ನಿವಾಸದ ಅಧಿಕೃತ ಹೆಸರು ಪಂಚವಟಿ. 2014 ನಂತರ ಮೋದಿ ಈ ನಿವಾಸದಲ್ಲಿಯೇ ನೆಲೆಸಿದ್ದಾರೆ. ಸುಮಾರು 12 ಎಕರೆ ಭೂಪ್ರದೇಶದಲ್ಲಿ ಹರಡಿಕೊಂಡಿರುವ ಈ ಕಟ್ಟಡದಲ್ಲಿ ಒಟ್ಟು 6 ಬಂಗಲೆಗಳಿವೆ. ಈ 6 ಬಂಗಲೆಗಳಿಗೂ ಅದರದ್ದೇ ಆದ ಐಡೆಂಟಿಟಿ ನಂಬರ್ಗಳು ಕೂಡ ಇದೆ. ಅಂದರೆ ಕ್ರಮವಾಗಿ 1, 3, 5, 7, 9 ಹಾಗೂ 11ಗಳಾಗಿ ಈ ಬಂಗಲೆಗಳನ್ನ ಗುರುತಿಸಲಾಗುತ್ತದೆ. ಸುರಕ್ಷತೆಯ ದೃಷ್ಟಿಯಿಂದ ಸರ್ಕಾರವು ಯಾವುದೇ ಕಾರಣಕ್ಕೂ ಇಲ್ಲಿರುವ ಬಂಗಲೆಗಳ ಕುರಿತಾಗಲಿ ಅದರ ಸುತ್ತಮುತ್ತಲಿನ ವಿಷಯದ ಬಗ್ಗೆಯಾಗಲಿ ಎಲ್ಲಿಯೂ ಮಾಹಿತಿಯನ್ನ ಹಂಚಿಕೊಳ್ಳೋದಿಲ್ಲ. ಜೊತೆಗೆ ಲೋಕ ಕಲ್ಯಾಣ ಮಾರ್ಗವು ಸಾರ್ವಜನಿಕರಿಗೆ ಮುಚ್ಚಲ್ಪಟ್ಟಿದೆ. ಆದರೂ ಕೆಲವು ತಜ್ಞರು ಬರೆದ ಪುಸ್ತಕಗಳಲ್ಲಿ ಇದರ ಬಗೆಗಿನ ಮಾಹಿತಿಗಳನ್ನ ಕಾಣಬಹುದು. ಸಂಜಯ್ ಬಾರು ಅವರು ತನ್ನ ಪುಸ್ತಕವಾದ ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಹಾಗೂ ವಿಜಯ್ ತ್ರಿವೇದಿ ಅವರ ಬಿಜೆಪಿ ಕಲ್ ಆಜ್ ಆರ್ ಕಲ್ ಪುಸ್ತಕದಲ್ಲಿ ಪ್ರಧಾನಮಂತ್ರಿಯ ಬಂಗಲೆಯ ಕುರಿತಾಗಿ ಕೆಲವು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಸ್ನೇಹಿತರೆ, ಈ ಹಿಂದೆ ಭಾರತದ ಪ್ರಧಾನಮಂತ್ರಿಯಾಗಿದ್ದವರು ವಾಸಿಸುತ್ತಿದ್ದ ನಿವಾಸದ ಇತಿಹಾಸವನ್ನ ನೋಡೋದಾದ್ರೆ ಭಾರತ ದೇಶದ ಮೊದಲ ಪ್ರಧಾನಮಂತ್ರಿಯಾದ ಜವಾಹರಲಾಲ್ ನೆಹರು ತೀನ್ ಮೂರ್ತಿ ಭವನದಲ್ಲಿ ವಾಸ ಮಾಡ್ತಾ ಇದ್ರು. ಈ ಕಟ್ಟಡವು ಬ್ರಿಟಿಷರಿಂದ ನಿರ್ಮಾಣಗೊಂಡಿದ್ದು ಬ್ರಿಟಿಷ್ ಭಾರತೀಯ ಸೇನೆಯ ಕಮಾಂಡರ್ ಇನ್ ಚೀಫ್ ನ ನಿವಾಸವಾಗಿತ್ತು. ಇದನ್ನ ಈ ಹಿಂದೆ ಫ್ಲಾಗ್ ಸ್ಟಾಪ್ ಹೌಸ್ ಎಂದು ಕರೆಯಲಾಗ್ತಾ ಇತ್ತು. ನೆಹರು ಅವರ ಮರಣದ ನಂತರ ಈ ಕಟ್ಟಡವನ್ನ ನೆಹರು ಸ್ಮಾರಕ ವಸ್ತು ಸಂಗ್ರಹಾಲಯ ಹಾಗೂ ಗ್ರಂಥಾಲಯವಾಗಿ ಪರಿವರ್ತಿಸಲಾಯಿತು. ನಂತರ ಭಾರತದ ಪ್ರಧಾನಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜನ್ಪತ್ತನ್ನ ತಮ್ಮ ಅಧಿಕೃತ ನಿವಾಸವನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ. ಇವರ ಮರಣದ ನಂತರ ಈ ಕಟ್ಟಡದ ಒಂದು ಭಾಗವನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕ ಹಾಗೂ ವಸ್ತು ಸಂಗ್ರಹಾಲಯವಾಗಿ ಮತ್ತೊಂದು ಭಾಗವನ್ನ ಕಾಂಗ್ರೆಸ್ ಪಕ್ಷದ ಕೆಲಸದ ಸ್ಥಳವನ್ನಾಗಿಸಲಾಯಿತು. ಪ್ರಸ್ತುತ ಈ ಕಟ್ಟಡ ಮಾಜಿ INSC ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ಮನೆಯಾಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯ ನಂತರ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿ ಫಸ್ಟ್ ಸಫ್ದರ್ ಜಂಗ್ ರಸ್ತೆ ನಿವಾಸದಲ್ಲಿ ಉಳಿದುಕೊಂಡಿದ್ದರು. ಇವರ ಹತ್ಯೆಯ ನಂತರ ಈ ಕಟ್ಟಡವನ್ನ ಇಂದಿರಾ ಗಾಂಧಿ ಸ್ಮಾರಕ ಹಾಗೂ ವಸ್ತು ಸಂಗ್ರಹಾಲಯವಾಗಿ ಪರಿವರ್ತಿಸಲಾಯಿತು. ಮೊರಾರ್ಜಿ ದೇಸಾಯಿ ಹಾಗೂ ಚರಣ್ ಸಿಂಗ್ ಭಾರತದ ಪ್ರಧಾನಮಂತ್ರಿಯಾಗಿ ಕಡಿಮೆ ಅವಧಿಯಲ್ಲಿ ಅಧಿಕಾರ ನಡೆಸಿದ ಕಾರಣ ದೆಹಲಿಯಲ್ಲಿ ಇವರ ಉಪಸ್ಥಿತಿ ಕಡಿಮೆ ಇತ್ತು. ಹಾಗಾಗಿ ಇವರ ಹೆಸರಿನಲ್ಲಿ ಯಾವುದೇ ಸಂಗ್ರಹಾಲಯಗಳ ಮಾತುಕತೆಗಳು ನಡೆದಿಲ್ಲ. ಇಂದಿರಾ ಗಾಂಧಿಯ ಹತ್ಯೆಯ ಬಳಿಕ ಅವರ ಮಗನಾದ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದರು. ಪತ್ನಿ ಸೋನಿಯಾ ಗಾಂಧಿ ಹಾಗೂ ಮಕ್ಕಳಾದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯೊಂದಿಗೆ 7 ರೇಸ್ ಕೋರ್ಸ್ ರಸ್ತೆಯ ಮೊದಲ ನಿವಾಸಿಯಾದರು. ಇಂದು ನಮ್ಮ ಪ್ರಧಾನಿ ಮೋದಿ ಅವರ ನಿವಾಸವೇ ಇದಾಗಿದೆ. ರಾಜೀವ್ ಗಾಂಧಿ ಬಳಿಕ ಈ ಕಟ್ಟಡದಲ್ಲಿ VP ಸಿಂಗ್ ಪ್ರಧಾನಮಂತ್ರಿಯಾಗಿ ಇದ್ರು. ಆ ಸಂದರ್ಭದಲ್ಲಿ VP ಸಿಂಗ್ ಮಹತ್ವದ ತೀರ್ಮಾನವೊಂದನ್ನು ಕೈಗೊಂಡಿದ್ದರು. ಅದೇನೆಂದರೆ ಮುಂದೆ ಭಾರತದ ಪ್ರಧಾನಮಂತ್ರಿ ಆಗುವವರು 7 ರೇಸ್ ಕೋರ್ಸ್ ರಸ್ತೆ ಆವರಣದ ಬಂಗಲೆಯಲ್ಲಿ ವಾಸಿಸಬೇಕು. ಹಾಗೆ ಈ ಕಟ್ಟಡವನ್ನ ಭಾರತದ ಪ್ರಧಾನಮಂತ್ರಿಗಳ ಶಾಶ್ವತ ನಿವಾಸ ಹಾಗೂ ಕಚೇರಿಯನ್ನಾಗಿ ಮಾಡುವುದೆಂದು ಆದೇಶ ಹೊರಡಿಸುತ್ತಾರೆ. ಈ ಮೂಲಕ 1990 ಮೇ 30ರಂದು ಹೊರಡಿಸಲಾದ ಸರ್ಕಾರಿ ಅಧಿಸೂಚನೆಯ ಪ್ರಕಾರ ಈ ಬಂಗಲೆಗಳನ್ನ ಭಾರತೀಯ ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸವೆಂದು ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಹಾಗಾಗಿ ತದನಂತರ ಭಾರತದ ಪ್ರಧಾನಮಂತ್ರಿಯಾದ PV ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ ಹಾಗೆ ಮನಮೋಹನ್ ಸಿಂಗ್ ಈ ಬಂಗಲೆಯಲ್ಲಿ ವಾಸಿಸಿದ್ದರು. ಪ್ರಸ್ತುತ ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ 7 ಲೋಕ ಕಲ್ಯಾಣ ಮಾರ್ಗದ ಈ ಬಂಗಲೆಯಲ್ಲಿ ನೆಲೆಸಿದ್ದಾರೆ.
ಸ್ನೇಹಿತರೆ, ಎಲ್ಲ ಮಾಹಿತಿಗಳ ಮಧ್ಯೆ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನೆಂದರೆ PV ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ ಇಂದ ಹಿಡಿದು ರಾಜೀವ್ ಗಾಂಧಿ ತನಕ ಎಲ್ಲರೂ ಕೂಡ ತಮ್ಮ ಕುಟುಂಬದ ಜೊತೆ ಈ ಮನೆಯಲ್ಲಿ ನೆಲೆಸಿದ್ದರು. ಆದರೆ ಇಂತಹ ದೊಡ್ಡ ಪ್ರಧಾನಮಂತ್ರಿ ಬಂಗಲೆಯಲ್ಲಿ ಕುಟುಂಬವನ್ನ ತೊರೆದು ಒಂಟಿಯಾಗಿ ಜೀವನ ನಡೆಸುತ್ತಿರುವ ಏಕೈಕ ಪ್ರಧಾನಮಂತ್ರಿ ಅಂದ್ರೆ ಅದು ನರೇಂದ್ರ ಮೋದಿ ಮಾತ್ರ. ಸ್ನೇಹಿತರೆ, ಇಷ್ಟೊಂದು ವಿಶಾಲವಾದ ಈ ಬಂಗಲೆಯ ನಿರ್ಮಾತೃ ಯಾರು ಎಂಬ ಪ್ರಶ್ನೆ ನಿಮ್ಮಲ್ಲಿ ಈಗಾಗಲೇ ಬಂದಿರಬಹುದು. ಹೌದು, 7 ಲೋಕ ಕಲ್ಯಾಣ ಮಾರ್ಗದ ಬಂಗಲೆಯನ್ನ ವಿನ್ಯಾಸಗೊಳಿಸಿದ ಶಿಲ್ಪಿಯ ಹೆಸರು ರಾಬರ್ಟ್ ಟಾರ್ ರಸೇಲ್. ಇವರು ಭಾರತ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಮುಖ್ಯ ವಾಸ್ತುಶಿಲ್ಪಿಯಾಗಿ ದೆಹಲಿಯ ಕೆಲವು ಗಮನಾರ್ಹ ಕಟ್ಟಡಗಳನ್ನ ವಿನ್ಯಾಸಗೊಳಿಸಿದ್ದರು. ಬ್ರಿಟಿಷ್ ವಾಸ್ತುಶಿಲ್ಪಿ ಎಡ್ವಿನ್ ಲ್ಯೂಟೆನ್ಸ್ ತಂಡದ ಭಾಗವಾಗಿದ್ದ ಈತ ತೀನ್ ಮೂರ್ತಿ ಭವನ, ಜನ್ಪತ್ನಲ್ಲಿರುವ ಪೂರ್ವ ಹಾಗೂ ಪಶ್ಚಿಮ ನ್ಯಾಯಾಲಯಗಳು, ಸಫ್ದರ್ಜಂಗ್ ವಿಮಾನ ನಿಲ್ದಾಣ, ದೆಹಲಿಯ ರಾಷ್ಟ್ರೀಯ ಕ್ರೀಡಾಂಗಣ ಹಾಗೂ ಲ್ಯೂಟೆನ್ಸ್ ದೆಹಲಿ ಎಂದು ಕರೆಯಲ್ಪಡುವ ಪ್ರದೇಶದಲ್ಲಿ ಹಲವಾರು ವಸಾಹತುಶಾಹಿ ಮಹಲ್ಗಳು ಮತ್ತು ಸರ್ಕಾರಿ ವಸತಿಗಳನ್ನ ವಿನ್ಯಾಸಗೊಳಿಸಿದ್ರು. ಸ್ನೇಹಿತರೆ, ಪ್ರಧಾನಿಯ ಈ ಬಂಗಲೆ ಬಗ್ಗೆ ಹೇಳೋದಾದರೆ ಪ್ರಧಾನಿಯ ಈ ನಿವಾಸವು ಸಾಮ್ರಾಟ್ ಹೋಟೆಲ್, ಅಶೋಕ ಹೋಟೆಲ್ ಹಾಗೂ ರಾಜ್ಯ ಅತಿಥಿ ಗೃಹಗಳು ಸೇರಿದಂತೆ ವಿವಿಧ ಎತ್ತರದ ಕಟ್ಟಡಗಳು ಹಾಗೂ ಸಾರ್ವಜನಿಕ ರಚನೆಗಳಿಂದ ಸುತ್ತುವರೆದಿದೆ. 7ನೇ ಲೋಕ ಕಲ್ಯಾಣ ಮಾರ್ಗಕ್ಕೆ ಕೇವಲ ಒಂದು ಪ್ರವೇಶ ದ್ವಾರವಿದ್ದು ಸುರಕ್ಷತೆ ಹಾಗೂ ಭದ್ರತೆ ದೃಷ್ಟಿಯಿಂದ SPG ಈ ಪ್ರವೇಶ ದ್ವಾರದ ಬಳಿ ಪರಿಶೀಲನೆ ನಡೆಸುತ್ತೆ. ಪ್ರಧಾನಮಂತ್ರಿಯವರ ವೈಯಕ್ತಿಕ ಕಾರ್ಯದರ್ಶಿಗಳ ಜೊತೆ ಹಾಗೂ SPGಗೆ ಹೆಸರನ್ನ ನೀಡಿದ ಸಂದರ್ಶಕರಿಗೆ ಮಾತ್ರ 7 ಲೋಕ ಕಲ್ಯಾಣ ಮಾರ್ಗದ ಒಳಗೆ ಹೋಗಲು ಅವಕಾಶವಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, ಉನ್ನತ ಅಧಿಕಾರಿಗಳು, ಸಂಬಂಧಿಕರು ಹಾಗೂ ಅತಿಥಿಗಳು ಎಲ್ಲರನ್ನ ಸೇರಿದಂತೆ ಪ್ರಧಾನಮಂತ್ರಿಯನ್ನ ಭೇಟಿಯಾಗುವವರು ಗುರುತಿನ ಚೀಟಿಯನ್ನ ಹೊಂದಿರುವುದು ಕಡ್ಡಾಯವಾಗಿದೆ. ಪ್ರಧಾನಮಂತ್ರಿಯ ಈ ವಿಶೇಷ ರಕ್ಷಣಾ ಗುಂಪು 7ನೇ ಲೋಕ ಕಲ್ಯಾಣ ಮಾರ್ಗದ ದ್ವಾರದ ಬಳಿಯೇ ಇರುವ ಬಂಗಲೆ ನಂಬರ್ 9 ನಲ್ಲಿ ಉಳಿದುಕೊಂಡಿರುತ್ತಾರೆ. ಬಂಗಲೆ ನಂಬರ್ 3 ಪ್ರಧಾನಮಂತ್ರಿಯವರ ಅತಿಥಿಗಳಿಗಾಗಿ ಅತಿಥಿ ಗೃಹವನ್ನಾಗಿ ಮಾಡಲಾಗಿದೆ. ಈ ಮೊದಲು ಈ ಬಂಗಲೆಯಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನೆಲೆಸಿದ್ದರು. ಸ್ನೇಹಿತರೆ, ಇಲ್ಲಿ ಬಂಗಲೆ ನಂಬರ್ 7 ವಿಶೇಷವಾಗಿದೆ. ಯಾಕಂದ್ರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಬಂಗಲೆಯನ್ನ ಮನೆ ಹಾಗೂ ಕಚೇರಿಯನ್ನಾಗಿ ಉಪಯೋಗಿಸುತ್ತಿದ್ದಾರೆ. ಇದೇ ಬಂಗಲೆಯಲ್ಲಿ ಪ್ರಧಾನಿ ಮೋದಿ ದೇಶದ ಭವಿಷ್ಯದ ಕುರಿತಾದ ಮಹತ್ವಕರ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಜೊತೆಗೆ ಸೌತ್ ಬ್ಲಾಕ್ ನಲ್ಲಿರುವ ಈ ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿ ಮೋದಿ ಎಷ್ಟೋ ಬಾರಿ ತಡರಾತ್ರಿ ಕೂಡ ತುರ್ತು ಮೀಟಿಂಗ್ಗಳನ್ನು ನಡೆಸಿದ ಸಂದರ್ಭಗಳು ಇದೆ. 7 ಲೋಕ ಕಲ್ಯಾಣ ಮಾರ್ಗದ ಬಂಗಲೆ ನಂಬರ್ 5ರಲ್ಲಿ ಮೋದಿ ಖಾಸಗಿಯಾಗಿ ಪ್ರಸ್ತುತ ನೆಲೆಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಆಸಕ್ತಿಕರ ಸಂಗತಿ ಏನೆಂದರೆ ಮೋದಿ ತಮ್ಮ ನಿವಾಸದಿಂದ ಕಚೇರಿಗೆ ಕಾರ್ನಲ್ಲೇ ಹೋಗ್ತಾರೆ. ಸುರಕ್ಷತೆಯ ದೃಷ್ಟಿಯಿಂದ ಬಂಗಲೆ ನಂಬರ್ 5 ರಿಂದ 7ರ ತನಕ ಬುಲೆಟ್ ಪ್ರೂಫ್ ಗ್ಲಾಸ್ ಟ್ಯೂಬ್ ನಿರ್ಮಿಸಲಾಗಿದ್ದು ಈ ಮೂಲಕವೇ ಮೋದಿ ಚಲಿಸಿ ಸಭೆಗಳನ್ನು ನಡೆಸ್ತಾರೆ. ಸ್ನೇಹಿತರೆ, ಈ ಮನೆಯಿಂದ ಕಚೇರಿಗೆ ಹೋಗುವ ದಾರಿಯಲ್ಲಿ ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಹತ್ಯೆಯಾದ ಸಂಗತಿ ನಮಗೆಲ್ಲ ತಿಳಿದಿದೆ. ಇದೇ ಕಾರಣಗಳಿಂದ ಮುಂದೆ ಭಾರತದ ಪ್ರಧಾನಮಂತ್ರಿಯ ಭದ್ರತೆಯ ದೃಷ್ಟಿಯಿಂದ 2003ರಲ್ಲಿ ಗುಂಡು ನಿರೋಧಕ ಗಾಜಿನ ಕೊಳವೆಯ ಮಾರ್ಗವನ್ನ ನಿರ್ಮಿಸಲಾಯಿತು. ಬಂಗಲೆ ನಂಬರ್ 1 ಬಗ್ಗೆ ಹೇಳೋದಾದರೆ ಇಲ್ಲಿ ಭಾರತದ ಪ್ರಧಾನಮಂತ್ರಿಯ ಕೆಲಸಗಳಿಗಾಗಿ 2003ರಲ್ಲಿ ಹೆಲಿಪ್ಯಾಡ್ ಅನ್ನ ನಿರ್ಮಿಸಲಾಗಿದೆ. ಈಗ ಇಲ್ಲಿ ಮೋದಿಗಾಗಿ ತಯಾರಿಸಲ್ಪಟ್ಟ ವಿಶೇಷವಾದ ಒಂದು ಹೆಲಿಕಾಪ್ಟರ್ ನಿಂತಿರುತ್ತೆ. ಇದೇ ಹೆಲಿಕಾಪ್ಟರ್ ಮೂಲಕ ಮೋದಿ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಪ್ರಯಾಣ ಮಾಡ್ತಾರೆ. ಜೊತೆಗೆ ದೆಹಲಿಯ ವಿಮಾನ ನಿಲ್ದಾಣಕ್ಕೂ ಇದೇ ಹೆಲಿಕಾಪ್ಟರ್ ಅನ್ನ ಬಳಸ್ತಾರೆ. ಇದರ ಜೊತೆಗೆ ಪ್ರಧಾನಿ ನಿವಾಸದಿಂದ ಸಫ್ದರ್ಜಂಗ್ ವಿಮಾನ ನಿಲ್ದಾಣಕ್ಕೆ ಸೇರುವ 1.5 ಕಿಲೋಮೀಟರ್ ಉದ್ದದ ಸುರಂಗದ ಕೆಲಸವು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ 2010ರಲ್ಲಿ ಪ್ರಾರಂಭಗೊಂಡಿತು. 2014 ಜುಲೈ ವೇಳೆಗೆ ಈ ಸುರಂಗದ ನಿರ್ಮಾಣ ಕಾರ್ಯವು ಪೂರ್ಣಗೊಂಡಿತು. ನಮ್ಮ ಮೋದಿ ಈ ಸುರಂಗವನ್ನ ಬಳಸಿದ ಮೊದಲ ಪ್ರಧಾನಿಯಾಗಿದ್ದಾರೆ. ಸುರಂಗದ 2 ಕಡೆಗಳಲ್ಲೂ 24 ಗಂಟೆಯೂ ಭದ್ರತಾ ಸಿಬ್ಬಂದಿಗಳು ಕಾವಲಾಗಿರ್ತಾರೆ. ಜೊತೆಗೆ ಸುರಂಗದ ಕೆಲವು ಕಡೆ ಸಿಸಿ ಕ್ಯಾಮೆರಾಗಳನ್ನ ಕೂಡ ಅಳವಡಿಸಲಾಗಿದೆ. ಇವುಗಳ ಸಹಾಯದಿಂದ ಮೋದಿ ಸೆಕ್ಯೂರಿಟಿ ಟೀಮ್ ಸುರಂಗವನ್ನ ಗಮನಿಸುತ್ತಿರುತ್ತೆ. ಸ್ನೇಹಿತರೆ, ಈ ಬಂಗಲೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಪ್ರಧಾನಮಂತ್ರಿ ನಿವಾಸದಲ್ಲಿ ಭದ್ರತೆಯ ಜೊತೆಗೆ ಹಲವಾರು ರೀತಿಯ ಸೌಕರ್ಯಗಳು ಕೂಡ ಇದೆ. ಇಲ್ಲಿ ವಿದ್ಯುತ್ ಸಬ್ಸ್ಟೇಷನ್ ಇದ್ದು ಎಂದಿಗೂ ವಿದ್ಯುತ್ ಕೊರತೆ ಉಂಟಾಗೋದಿಲ್ಲ. ಜೊತೆಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ವೈದ್ಯರು ಹಾಗೂ ನರ್ಸ್ಗಳು ದಿನದ 24 ಗಂಟೆಯೂ ಕರ್ತವ್ಯದಲ್ಲಿ ಇರ್ತಾರೆ. ಹಲವಾರು ಆಂಬ್ಯುಲೆನ್ಸ್ ಸ್ಟ್ಯಾಂಡ್ ಬೈನಲ್ಲಿರ್ತಾವೆ. ಅವುಗಳಲ್ಲಿ ಒಂದು ಆಂಬ್ಯುಲೆನ್ಸ್ ಯಾವಾಗಲೂ ಪ್ರಧಾನಮಂತ್ರಿಗಳ ವಾಹನದ ಜೊತೆಗೆ ಇರುತ್ತೆ.
ವಾಜಪೇಯಿ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯ ಕೆಲಸದ ನಿಮಿತ್ತ ತರಿಸಿದ 6 ಬುಲೆಟ್ ಪ್ರೂಫ್ BMW ಕಾರ್ ಇಂದಿಗೂ ಕೂಡ ಈ ಬಂಗಲೆಯ ಹೊರಗೆ ಯಾವಾಗಲೂ ಸಿದ್ಧವಿರುತ್ತದೆ. 2001ರಲ್ಲಿ ವಾಜಪೇಯಿ ಅವರ ಅಧಿಕಾರದ ಅವಧಿಯಲ್ಲಿ ಸುಮಾರು 26.58 ಮಿಲಿಯನ್ ವೆಚ್ಚದಲ್ಲಿ ಅತ್ಯಾಧುನಿಕ ಸಭಾಂಗಣವನ್ನ ನಿರ್ಮಿಸಲಾಯಿತು. ಇದನ್ನ ಪಂಚವಟಿ ಅಂತ ಕರೀತಾರೆ. ಈ ಪಂಚವಟಿ ಬಹಳ ವಿಶಾಲವಾದ ಹಾಗೂ ಸುಂದರವಾದ ಪ್ರಕೃತಿಯನ್ನ ಹೊಂದಿದ ತೋಟವಾಗಿದೆ. ಅಂದವಾದ ಹುಲ್ಲು ಹಾಸುಗಳನ್ನ ಹೊಂದಿರುವ ಈ ತೋಟವು ನವಿಲುಗಳು ಹಾಗೂ ಹಲವಾರು ಪಕ್ಷಿಗಳಿಗೆ ಆಶ್ರಯ ನೀಡುವ ಹೇರಳವಾದ ಗುಲ್ಮೋಹರ್, ಸೆಮಲ್ ಹಾಗೂ ಅರ್ಜುನ ಮರಗಳನ್ನ ಹೊಂದಿದೆ. ಈ ಪಕ್ಷಿಗಳ ಚಿಲಿಪಿಲಿ ಕಲರವ ಹಾಗೂ ಪ್ರಕೃತಿಯ ಸೊಬಗು ಮನುಷ್ಯನ ದೇಹದಲ್ಲಿ ಹುಮ್ಮಸ್ಸನ್ನ ತರುವುದಂತೂ ಸತ್ಯ. ಈ ತೋಟದ ಮಧ್ಯದಲ್ಲಿ ನಿರ್ಮಿಸಲಾದ ಟ್ರ್ಯಾಕ್ನಲ್ಲಿಯೇ ಪ್ರಧಾನಮಂತ್ರಿ ಮೋದಿ ತಮ್ಮ ದೈನಂದಿನ ಚಟುವಟಿಕೆಗಳಾದ ವಾಕಿಂಗ್, ವ್ಯಾಯಾಮ ಹಾಗೂ ಯೋಗಾಸನಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ಮುಖ್ಯವಾದ ಅಂಶ ಏನಂದ್ರೆ, ನರೇಂದ್ರ ಮೋದಿ ಅವರು ರಾತ್ರಿ 1 ಗಂಟೆಯ ತನಕ ಎಚ್ಚರವಿದ್ದು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹಾಗೆ ಬೆಳಗ್ಗೆ 4 ಗಂಟೆಯ ಹೊತ್ತಿಗೆ ಎದ್ದು ತಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತಾರೆ ಎಂಬ ಸಂಗತಿ ಎಲ್ರಿಗೂ ತಿಳಿದಿರುವುದೇ. ಇದಕ್ಕೆ ಮುಖ್ಯವಾದ ಕಾರಣ ಅವರು ಮಾಡುವ ವ್ಯಾಯಾಮ ಹಾಗೂ ಯೋಗಾಸನಗಳು. ಹೌದು, ಪಂಚವಟಿ ತೋಟದ ಒಂದು ಮರದ 4 ಬದಿಗಳಲ್ಲಿ ರೌಂಡ್ ಟ್ರ್ಯಾಕ್ ನಿರ್ಮಿಸಲಾಗಿದೆ. ಇದರಲ್ಲಿ ಮಣ್ಣು, ಹುಲ್ಲು ಹಾಸಿದ ಮಣ್ಣು, ನೀರು, ಮರದ ಡೆಕ್ಕಿಂಗ್, ಸೂರ್ಯನ ಬೆಳಕಿನಿಂದ ಬೆಚ್ಚಗಾಗುವ ಚಪ್ಪಟೆ ಕಲ್ಲು, ನಯವಾದ ಬೆಣಚು ಕಲ್ಲುಗಳು, ಕತ್ತರಿಸಿದ ಸುಣ್ಣದ ಕಲ್ಲು, ಮರಳು ಹೀಗೆ 16 ಭಾಗಗಳಾಗಿ ವಿಂಗಡಿಸಲಾದ ನೈಸರ್ಗಿಕ ವಸ್ತುಗಳಿದ್ದು ಇದು ಪ್ರಕೃತಿಯ ಪಂಚತತ್ವಗಳನ್ನು ಒಳಗೊಂಡಿದೆ. ಮೋದಿ ಇದರ ಮೇಲೆಯೇ ನಡೆದಾಡುತ್ತಾ ಉಸಿರಾಟಕ್ಕೆ ಸಂಬಂಧಿಸಿದ ವ್ಯಾಯಾಮಗಳನ್ನು ನಡೆಸುತ್ತಾರೆ. ಈ ರೀತಿಯಾಗಿ ಮಾಡೋದ್ರಿಂದ ದೇಹದಲ್ಲಿ ರಕ್ತ ಸಂಚಲನೆಗಳು ಬಹಳ ಸಮರ್ಪಕವಾಗಿ ನಡೆಯುತ್ತವೆ. ಹಾಗೆ ದಿನವಿಡೀ ಅತ್ಯಂತ ಉಲ್ಲಾಸಭರಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡಲು ಇದು ಸಾಧ್ಯವಾಗಿಸುತ್ತದೆ. ಮೋದಿ ತಮ್ಮ 74ನೇ ವಯಸ್ಸಿನಲ್ಲೂ ಚಿರ ಯುವಕರಂತೆ ಓಡಾಡುತ್ತಾ ಸ್ಫೂರ್ತಿದಾಯಕ ಕೆಲಸಗಳನ್ನು ಮಾಡಲು ಪ್ರೇರಣೆ ನೀಡುವುದೇ ಅವರ ಯೋಗ ಹಾಗೂ ಆರೋಗ್ಯಕರ ಆಹಾರದ ಅಭ್ಯಾಸ. ಮೋದಿ ಪಕ್ಷಿ ಪ್ರಿಯರು. ಅವರ ತೋಟದಲ್ಲಿ ಪಾರಿವಾಳ, ಗಿಳಿಗಳು, ನವಿಲುಗಳು ಹಾಗೂ ಚಿಲಿಪಿಲಿಗುಡುವ ಇತರೆ ಸಣ್ಣ ಪುಟ್ಟ ಹಕ್ಕಿಗಳು, ಪಶುಗಳು ಕೂಡ ಇದೆ. ಬೆಳಗ್ಗೆ ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ ಒಂದಾದ ವ್ಯಾಯಾಮವನ್ನ ಮುಗಿಸಿದ ನಂತರ ಈ ಪಕ್ಷಿಗಳಿಗೆ, ಹಸುಗಳಿಗೆ ತನ್ನ ಕೈಯಾರೆ ಆಹಾರವನ್ನ ತಿನ್ನಿಸ್ತಾರೆ. ಈ ಎಲ್ಲ ವಿಷಯಗಳ ಮಧ್ಯೆ ಮೋದಿಯ ಇಷ್ಟವಾದ ಭೋಜನ ಯಾವುದು ಎಂಬ ಪ್ರಶ್ನೆ ನಾಗರಿಕರಲ್ಲಿ ಮೂಡಿತ್ತು. ಜೊತೆಗೆ ಮೋದಿಯ ಭೋಜನದ ಖರ್ಚನ್ನ ಸರ್ಕಾರವೇ ಭರಿಸುತ್ತಾ ಎಂಬ ಪ್ರಶ್ನೆ ಮತ್ತೆ ಕೇಳಿ ಬರುತ್ತಿತ್ತು. ಇದರ ಕುರಿತಾಗಿ ಇತ್ತೀಚೆಗೆ RTIಯಲ್ಲಿ ಪ್ರಶ್ನೆಗಳು ಮೂಡಿದ್ದವು. ಆಗ ಪ್ರಧಾನಿ ಮೋದಿ ಏನ್ ಹೇಳಿದ್ರು ಅಂದ್ರೆ, ಭಾರತದ ಪ್ರಧಾನಮಂತ್ರಿಯ ಆಹಾರಕ್ಕಾಗಿ ಸರ್ಕಾರವು 1 ರೂಪಾಯಿ ಕೂಡ ಖರ್ಚು ಮಾಡೋದಿಲ್ಲ. ಅಡುಗೆಗೆ ಬಳಸುವ ಗ್ಯಾಸ್ನಿಂದ ಹಿಡಿದು ಪ್ರತಿಯೊಂದು ಆಹಾರ ಪದಾರ್ಥಗಳಿಗೂ ಮೋದಿಯೇ ಖರ್ಚನ್ನ ಭರಿಸ್ತಾರೆ. ಆಹಾರದ ವಿಷಯದಲ್ಲಿ ಸರಳ ಅಭಿರುಚಿಯನ್ನ ಹೊಂದಿರುವ ಮೋದಿ ತಮ್ಮ ಭೋಜನವನ್ನ ತಯಾರಿಸಲು ಬದ್ರಿ ಮೀನಾ ಅವರನ್ನ ನಿಯೋಜಿಸಿದ್ದಾರೆ. ಮೋದಿಗೆ ಗುಜರಾತಿ ಶೈಲಿಯ ಆಹಾರ ಪದ್ಧತಿ ಬಹಳ ಇಷ್ಟವಾದುದು. ಅದರಲ್ಲೂ ವಿಶೇಷವಾಗಿ ರೋಟಿ, ಕಿಚಡಿ, ಮಾವಿನ ಹಣ್ಣಿನ ಜ್ಯೂಸ್, ಬಿಂಡಿ ಕದಿ, ಖಾಕ್ರಾ ಬಹಳ ಪ್ರಿಯವಾದುದು. ನರೇಂದ್ರ ಮೋದಿ ಸರಳ ವ್ಯಕ್ತಿತ್ವಕ್ಕೆ ಅದೊಂದು ಘಟನೆ ಸಾಕ್ಷಿಯಾಗಿ ನಿಲ್ಲುತ್ತೆ. 2014ರ ಬಜೆಟ್ ಪ್ರಸ್ತಾವನೆಯ ಸಂದರ್ಭದಲ್ಲಿ ಭೋಜನಕ್ಕೆಂದು ಸಂಸತ್ ಭವನದ ಕ್ಯಾಂಟೀನ್ಗೆ ತೆರಳಿದ್ರು. ಅಲ್ಲಿ ಮೋದಿ ಸಸ್ಯಾಹಾರಿ ಭೋಜನವನ್ನ ಸೇವಿಸ್ತಾರೆ. ಅಷ್ಟೇ ಅಲ್ಲ, ತಾನು ತಿಂದ ಆಹಾರದ ಸಂಪೂರ್ಣ ಖರ್ಚನ್ನ ಅವರೇ ಭರಿಸ್ತಾರೆ. ಇವರೆಗೂ ಮೋದಿ ತಮ್ಮ ಆಹಾರದ ಖರ್ಚನ್ನ ತಾವೇ ಸ್ವಯಂ ಆಗಿ ಭರಿಸಿದ್ದಾರೆ. ಹಾಗೆ ಮೋದಿಯ ವಸ್ತ್ರ ವಿನ್ಯಾಸವನ್ನ ಮುಂಬೈ ಮೂಲದ ಭಾರತೀಯ ಫ್ಯಾಷನ್ ಡಿಸೈನರ್ ಆದ ಟ್ರಾಯ್ ಕೋಸ್ಟಾ ಇವರು ಮಾಡ್ತಾರೆ. ಇದರ ಖರ್ಚನ್ನ ಕೂಡ ಸ್ವತಃ ಮೋದಿ ಅವರೇ ಭರಿಸ್ತಾರೆ. RTIಯಲ್ಲಿ ಮೂಡಿದ ಮತ್ತೊಂದು ಪ್ರಶ್ನೆ ಏನಂದ್ರೆ, ಮೋದಿ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಹಾಗೂ ಎಷ್ಟು ರಜೆಗಳನ್ನ ತೆಗೆದುಕೊಳ್ತಾರೆ ಎಂಬುದಾಗಿ. ಅದಕ್ಕೆ ಮೋದಿ ನೀಡಿದ ಉತ್ತರ, ಮೋದಿ ಇಲ್ಲಿಯ ತನಕ 1 ರಜೆಯನ್ನ ಕೂಡ ತೆಗೆದುಕೊಂಡಿಲ್ಲ. ಹಾಗೆ ಇಷ್ಟೇ ಅವಧಿಗೆ ಕೆಲಸವನ್ನ ನಿಗದಿಪಡಿಸದೆ ಯಾವತ್ತಿಗೂ ಕರ್ತವ್ಯ ನಿರತರಾಗಿಯೇ ಇದ್ದೇನೆ ಅಂತ ಉತ್ತರವನ್ನ ಕೊಡ್ತಾರೆ. ಸ್ನೇಹಿತರೆ, ದೇಶ ಬಲಿಷ್ಠವಾಗಬೇಕಾದರೆ ಆಳುವವನು ಕೂಡ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢವಾಗಿರಬೇಕು. ನಮ್ಮ ದೇಶದ ಪ್ರಧಾನಿಗಳ ಕಟ್ಟುನಿಟ್ಟಿನ ಜೀವನ ಶೈಲಿಯೇ ವಯಸ್ಸು 74 ದಾಟಿದರೂ ಚಿರ ಯುವಕನಂತೆ ಇಂದಿಗೂ ಕೆಲಸ ಮಾಡಲು ಕಾರಣವಾಗಿದ್ದು ಎಂದರೆ ತಪ್ಪಾಗಲಾರದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.